ಸುಮಲತಾ ಅಂಬರೀಶ್ ಅವರು ನೇರವಾಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ದಳಪತಿಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಮಂಡ್ಯ ಕೈ ತಪ್ಪುತ್ತಾ ದಳಪತಿಗಳಿಗೆ ಅಂತ ಹೇಳಿ ಒಂದು ಪ್ರಶ್ನೆ. ದಳಪತಿಗಳ ಕೈ ತಪ್ಪಲಿದೆಯಾ ಸಕ್ಕರೆ ನಾಡು? ಸುಮಲತಾಗೆ ಟಿಕೆಟ್ ಕೊಟ್ರೆ ಜೆಡಿಎಸ್ ಕತೆ ಏನು ಹಾಗಾದ್ರೆ? ಮಂಡ್ಯ ಕ್ಷೇತ್ರ ಕೈ ತಪ್ಪುವ ಭೀತಿಯಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಮಂಡ್ಯವೇ ಜೆಡಿಎಸ್ಗೆ ಹೃದಯ ಇದ್ದಂತೆ. ಎಕ್ಸಾಕ್ಟ್ಲಿ ಹೌದು. ಮೊದಲಿನಿಂದಲೂ ಮಂಡ್ಯದಲ್ಲಿ ಜೆಡಿಎಸ್ನ ಬಿಗಿ ಹಿಡಿತಾ ಇದೆ. ಸುಮಲತಾಗೆ ಟಿಕೆಟ್ ಕೊಟ್ರೆ ಜೆಡಿಎಸ್ ಭವಿಷ್ಯಕ್ಕೆ ಕುತ್ತು ಗ್ಯಾರಂಟಿ. ಮಂಡ್ಯದಲ್ಲಿ ಜೆಡಿಎಸ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಮಂಡ್ಯ ಸೀಟು ಪಡೆಯಲೇಬೇಕು ಅಂತ ದಳಪತಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇಷ್ಟು ದಿನಗಳ ಕಾಲ ಒಂದು ಚಿತ್ರಣ ಇತ್ತು. ಲೋಕಸಭಾ ಚುನಾವಣೆಗೆ ಒಂದು ಕುಮಾರಸ್ವಾಮಿ ಅವರು ನಿಲ್ತಾರೆ, ಇಲ್ಲ ಜೆಡಿಎಸ್ ನಿಂದ ಪುಟ್ಟರಾಜು ಅವರು ನಿಲ್ತಾರೆ, ಇಲ್ಲ ಅಂತ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಯಾವಾಗ ಸುಮಲತಾ ಅಂಬರೀಶ್ ಹೋಗಿ ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತಾರೋ ಆ ಚಿತ್ರಣ ಎಲ್ಲ ಉಲ್ಟಾಗಿ ಹೋಗ್ಬಿಡುತ್ತೆ. ಇಲ್ಲ, ಮಂಡ್ಯದಲ್ಲಿ ಈ ಬಾರಿಯೂ ಕೂಡ ಸುಮಲತಾ ಅಂಬರೀಶ್ ಅವರನ್ನೇ ನಿಲ್ಲಿಸ್ತಾರೆ ಮೈತ್ರಿ ಅಭ್ಯರ್ಥಿಯಾಗಿ ಅಂತ ಹೇಳಿ ಆ ಒಂದು ಚಿತ್ರಣ ಈಗ ಕಾಣ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಎಲ್ಲೊಂದು ಕಡೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮಂಡ್ಯದಲ್ಲಿ ಯಾರು ನಿಲ್ತಾರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇತ್ತು. ಅದು ಸುಮಲತಾ ಅವರು ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋದಕ್ಕಿಂತ ಮೊದಲು ಒಂದು ಚಿತ್ರಣ ಇತ್ತು, ಅದಾದ ನಂತರ ಒಂದು ಚಿತ್ರಣ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ, ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ಕೂಡಲೇ ಒಂದಿಷ್ಟು ಲೆಕ್ಕಾಚಾರಗಳು ಬದಲಾಗಿದೆ. ಯಾಕಂತ ಹೇಳಿದ್ರೆ ಅವರು ಸುಮಲತಾ ಅವರು 2 ಬಾರಿ ಬರ್ಕೊಂಡಿದ್ದಾರೆ, ನಿಮ್ಮೊಂದಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಸುಮಲತಾ ಅವರು ಪ್ರಧಾನಿ ನರೇಂದ್ರ ಮೋದಿ ತಿಳಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ನಾನು ಕೂಡ ನಿನ್ನ ಜೊತೆ ಕೆಲಸ ಮಾಡ್ಲಿಕ್ಕೆ ಖುಷಿ ಪಡ್ತೇನೆ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಮತ್ತೆ ಸಂಸತ್ಗೆ ಸುಮಲತಾ ಅವರು ಆಯ್ಕೆಯಾಗಿ ಬರ್ತಾರ ಅನ್ನೋದು ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವರು ಸಂಸತ್ಗೆ ಆಯ್ಕೆ ಆಗ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮಂಡ್ಯ ಟಿಕೆಟ್ ಅನ್ನ ಮೈತ್ರಿ ಧರ್ಮವನ್ನು ಪಾಲಿಸುವಂತೆ ಜೆಡಿಎಸ್ ಕೇಳ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಜೆಡಿಎಸ್ ತಮಗೆ ಬಿಟ್ಟು ಕೊಡಿ ಅಂತ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಮಂಡ್ಯ ಸೀಟನ್ನ ಬಿಟ್ಟು ಕೊಟ್ರೆ ಜೆಡಿಎಸ್ಗೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಜೆಡಿಎಸ್ಗೆ ಹಾರ್ಡ್ ಕೋರ್ ಫ್ಯಾನ್ಸ್ ಇರ್ತಕ್ಕಂಥದ್ದು, ಜೆಡಿಎಸ್ಗೆ ಅತಿ ದೊಡ್ಡ ಬಾಲ ಇರತಕ್ಕಂಥದ್ದು ಮಂಡ್ಯ ಮತ್ತೆ ಹಾಸನ. ಹೀಗಾಗಿ ಹಾಸನದಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳಿದೆ, ಸಿಗಬಹುದು ಅನ್ನೋಂಥ ಲೆಕ್ಕಾಚಾರಗಳಿದೆ. ಆದ್ರೆ ಮಂಡ್ಯ ಏನಾದ್ರೂ ಜೆಡಿಎಸ್ ಬಿಟ್ಟು ಕೊಟ್ರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತ ಭಯ ಜೆಡಿಎಸ್ಗೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಅವರು ಒಂದಿಷ್ಟು ಜನರನ್ನ ಸೆಳೆಯೋದ್ರ ಮೂಲಕವಾಗಿ ಬಿಜೆಪಿಯನ್ನ ಭದ್ರಗೊಳಿಸ್ತಾರೆ. ಆದ್ರೆ ಮುಂದೆ ಯಾಕಂತ ಹೇಳಿದ್ರೆ ಮೈತ್ರಿ ಯಾವತ್ತೂ ಕೂಡ ಸಾರ್ವಕಾಲಿಕ ಅಲ್ವೇ ಅಲ್ಲ, ಮೈತ್ರಿ ಸಂದರ್ಭಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳುವಂಥದ್ದು. ಹೀಗಾಗಿ ಹಿಂದೆ ಕಾಂಗ್ರೆಸ್ ಜೊತೆ ಕೂಡ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿತ್ತು. ಮೈತ್ರಿ ಬಳಿಕ ಏನು ಅಂತೇಳಿ ಯಾಕಂತ ಹೇಳಿದ್ರಲ್ಲಿ ಬಿಜೆಪಿ ಭದ್ರವಾಗಿ ನೆಲೆ ಊರಿದ್ರೆ ಮುಂದೆ ಸಮಸ್ಯೆ ಆಗ್ಬಹುದು ಅಂತ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಸೇರಿದಂತೆ ಹಲವಾರು ನಾಯಕರು ಒಂದಿಷ್ಟು ಚಿಂತನೆ ಮಾಡ್ತಾ ಇದ್ದಾರೆ, ಮಂಡ್ಯ ಸೀಟು ನಮ್ಗೆ ಬೇಕೇ ಬೇಕು ಅಂತೇಳಿ. ಆದ್ರೆ ಸುಮಲತಾ ಅವರು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಆಗಿ ಒಂದಿಷ್ಟು ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆಯಾಗಿ ದಳಪತಿಗಳಿರ್ಬೋದು ಅಥವಾ ಸ್ಥಳೀಯ ಜೆಡಿಎಸ್ ನಾಯಕರುಗಳಿರ್ಬೋದು ಒಂದಿಷ್ಟು ಟೆನ್ಷನ್ ಆರಂಭ ಆಗಿದೆ. ಈ ಒಂದು ಜೆಡಿಎಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್, ಅದೇ ರೀತಿಯಾಗಿ ಇಷ್ಟು ವರ್ಷ ಉಳಿಸ್ಕೊಳ್ಳುವಂತ ಶಕ್ತಿಯನ್ನ ಬಿಜೆಪಿಗೆ ದಾರಿ ಎರಿಬೇಕಲ್ಲ. ಈ ರೀತಿಯಾಗಿರ್ತಕ್ಕಂಥ ಗೊಂದಲ ಜೆಡಿಎಸ್ ನಲ್ಲೂ ಕೂಡ ಕಾಣಿಸ್ತಾ ಇದೆ. ರಾಮ್. ಓಕೆ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.